ಹಾಯ್ ಗೈಸ್, ಇವತ್ತಿನ ಮಿನಿ ಬ್ಲಾಗ್ ಬಂದುಬಿಟ್ಟು ಸಿಟಿಗೆ ಹೋಗ್ತಾ ಇದ್ವಿ ಎಲ್ಲರೂ. ಅಲ್ಲಿಂದ ಹೋದ್ವಿ ನಾವು ಬಸ್ ಸ್ಟ್ಯಾಂಡಿಗೆ. ಮಳೆ ಸ್ಟಾರ್ಟ್ ಆಗೋಯ್ತು. ಸ್ವಲ್ಪ ಅಲ್ಲೇ ನಿಂತ್ಕೊಂಡು ಯಾರೋ ಸಿಕ್ಕಿದ್ರು ಅಂತ ಮಾತಾಡ್ಸ್ಕೊಂಡು ಬರೋ ಅಷ್ಟರಲ್ಲಿ ನಮ್ಮ ಅಮ್ಮವರೆಲ್ಲ ಅಲ್ಲಿ ಹೋಗ್ಬಿಟ್ಟಿದ್ರು. ಅಲ್ಲಿಂದ ನಾವು ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಬಸ್ ಇನ್ನೂ ಬಂದಿರಲಿಲ್ಲ, ಸೊ ಅದಕ್ಕೆ ಕಾಯ್ಕೊಂಡು ನಿಂತು. ಆಮೇಲೆ ಬಸ್ ಬಂತು. ಇಲ್ಲಿ ನಾನು ನನ್ನ ತಂಗಿ ಬಸ್ಸಲ್ಲಿ ಇದ್ವಿ. ಅದಾದಮೇಲೆ ಎನ್.ಆರ್ ಸರ್ಕಾರ ಹೇಳ್ಕೊಂಡು ಫಸ್ಟ್ ಹೋಗಿದ್ದೆ ನಾವು ಸ್ಯಾರಿ ಶಾಪಿಂಗಿಗೆ, ಯಾಕಂದರೆ ವರಮಹಾಲಕ್ಷ್ಮಿ ಬಂತಲ್ಲ. ಅಲ್ಲಿಂದ ಸ್ಯಾರಿ ತೊಗೊಂಡು ನೆಕ್ಸ್ಟ್ ಹೋಗಿದ್ದೆ ಪಾತ್ರೆ ಅಂಗಡಿಗೆ. ಪಾತ್ರೆ ತೊಗೊಂಡು ಅಲ್ಲಂತೂ ತುಂಬ ಇರಿಟೇಟ್ ಮಾಡಿದ್ರು. ಎಷ್ಟೊತ್ತಂದರೆ 1 ಅವರ್ ಗಂಟ ವೆಯ್ಟ್ ಮಾಡಿಸಿದ್ರು. ಅಲ್ಲಿಂದ ಬರ್ತಾ ಗುಂಡಣ್ಣ ಬೇಕ್ರಿಲಿ ಸ್ನ್ಯಾಕ್ಸ್ ತಿನ್ಕೊಂಡು ಹಂಗೆ ಅಲ್ಲಿಂದ ನಾನು ಮಾಮೂಲಿ ಜ್ಯುವೆಲ್ರಿ ಶಾಪಿಗೆ ಬಂದೆ. ಅಲ್ಲಿ ನೋಡಿದ್ರೆ ಆ ಅಂಗಡಿ ಕ್ಲೋಸ್ ಆಗಿತ್ತು. ಇಲ್ಲಿ ಹೊಸ್ದಾಗಿ ಓಪನ್ ಮಾಡಿದ್ದೀವಿ ಅಂದರು. ಅಲ್ಲಿ ತೊಗೊಂಡು ಅಲ್ಲಿಂದ ನಾವು ಬಳೆ ಅಂಗಡಿಗೆ ಬಂದ್ವಿ. ಬಳೆ ಅಂಗಡಿಲಿ ಒಂದು ಸ್ವಲ್ಪ ಪೂಜೆಗೆಲ್ಲ ವರಮಹಾಲಕ್ಷ್ಮಿಗೆ ಬಳೆ ಬೇಕಿತ್ತು. ಅಲ್ಲಿ ಬಳೆ ತೊಗೊಂಡು ಅಲ್ಲಿಂದ ಬಸ್ ಸ್ಟ್ಯಾಂಡಿಗೆ ಬಂದು ನನ್ನ ತಂಗಿ ಇಲ್ಲಿ ನಾಚಿಕೆ ಆಗುತ್ತೆ ನಾನು ಪಾತ್ರೆ ಇಟ್ಕೊಳ್ಳಲ್ಲ ಅಂತ ಅಂದು. ಆಮೇಲೆ ಅಲ್ಲಿ ನೋಡಿದ್ರೆ ಫುಲ್ ಬಸ್ ರಶ್ ಆಗಿತ್ತು. ಸೊ ಅದಕ್ಕೆ ಮಾರ್ಕೆಟಿಂದ ಹೊರಗಡೆ ಬಂದು ನಮ್ಮ ಅಣ್ಣಂಗೆ ಕಾಲ್ ಮಾಡಿ ಆಟೋ ಬರೋಕ್ಕೆ ಕೇಳಿಬಿಟ್ಟು ನಾವು ಅಲ್ಲಿಂದ ಮನೆಗೆ ಹೋದ್ವಿ. ಥ್ಯಾಂಕ್ ಯು ಸೋ ಮಚ್.